ಅವಿನಾಶ, ಏನಪ್ಪ ಅವಿನಾಶ? ಏನ್ರಿ ಇವ್ರ ಬಾಗ್ಲ ತೆಗಿವಲ್ರ? ನಾವ ಒಳಗೆ ಹೋಗು. ನಾನು ಬೀಗ್ರ ಬಂದ್ರ ನೋಡು. ಬೀಗ್ರ ಅದು ಅವಿನಾಶ. ಅವಿನಾಶ ಒಳಗದಾನ್ರಿ. ನೋಡ್ರಿ, ಹಿಂಗೆ ಹೇಳ್ತೀವಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಾ ಹೇಳ್ತೀನಲ್ಲ, ನಮ್ಮ ಕೈಲಿ ಬಿಡಿಸ್ಕೊಡಕ್ ಆಗುದಿಲ್ರಿ. ಈಗ ನಾನು ನನ್ನ ಮಗನು ಹೇಳನಿ, ನಮ್ಮ ಮನ್ಯಾಗ ಎಲ್ಲರೂ ಸೇರಿ ತೀರ್ಮಾನನ ಮಾಡಿಬಿಟ್ಟಿವ್ರಿ. ಏನ್ರಿ, ಅವ್ರನ್ನ ಬಿಡಿಸ್ಕೊಂಡ್ ಬರಬಾರ್ದು ಅಂತ. ಯಾಕಂದ್ರೆ ನಿಮ್ಗ ಗೊತ್ತೈತಿ, ಹಿಂದೊಂದ್ಸಲ ನಿಮ್ಮ ಮಗಳು ಸುಳ್ಳು ಹೇಳಿ ನಮ್ಮ ಮನೆಗೆ ಸೇರ್ಕೊಂಡು ಏನೋ ಪ್ರೀತಿ ಮಾಡ್ಯಾರ, ಮಾಡ್ಲಿ ಬಿಡು ಅಂತ ನಾನು ಇರಕ್ಕೆ ಜಾಗ ಕೊಟ್ಟೆ. ಹೋಗ್ಲಿ ಬಿಡು, ವಯಸ್ಸಿನ ಹುಡುಗರು ಈ ವಯಸ್ಸಿನಾಗ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾವಾಗ ಮಾಡಬೇಕು ಅಂತ. ಆದ್ರೆ ಇಂಥ ಇನ್ನೊಬ್ರು ಜೀವ ತೆಗಿಯಾಕ ಕೈ ಇಟ್ಟಾರ ಅಂದಮೇಲೆ ಇಂಥವ್ರನ್ನ ಕ್ಷಮಿಸಿ ಉಪಯೋಗ ಇಲ್ರಿ. ಕ್ಷಮಿಸಿದ್ರು ಪಾಪ ಹತ್ತೈತಿ. ನಾವು ನೋಡ್ರಿ, ನಾವರ ಬಿಡಿಸ್ಕೊಂಡ್ ಬರುವುದಿಲ್ಲ ಅಷ್ಟ. ಹೌದ್ರಿ, ನಾನು ಎಲ್ಲ ಥರ ವಿಚಾರ ಮಾಡಿ ನೋಡಿದೆ. ನಮ್ಮ ಕೈಲೇ ಬಿಡಿಸ್ಕೊಂಬರಕ್ಕೆ ಆಗೋದಿಲ್ಲ. ಮಂದಿ ಹೇಳೋರು ಹೇಳ್ತಾರ, ಬಿಡೋರು ಬಿಡ್ತಾರ. ನಮಗ ಮಂದಿ ಮಾತಿನಕ್ಕಿಂತ ನಾವು ಚಲೋ ಇರ್ಬೇಕು ಅನ್ನೋದೊಂದು. ಅಲ್ಲಪ್ಪ ಅವಿನಾಶ, ಇದು ಒಂದು ಸಲ ನೋಡ್ರಿ ಅಕ್ಕರ, ಹೇಳಿದ್ದನ್ನ ಹೇಳಕ್ ಆಗುದಿಲ್ಲ. ನಮಗ ಭಾಳ ಕಾಡಿಸ್ಬೇಡ್ರಿ. ಬಿಡಿಸ್ಕೊಂಬಂದು ಕೊಡ್ರಿ, ಬಿಡಿಸ್ರಿ ಅಂತ. ನಾವು ಬಿಡಿಸಂಗಿಲ್ಲ ಅಷ್ಟೇ. ನೀವು ಬಂದು ಹೋದಾಗಿಂದ ನಮ್ಮ ಮನ್ಯಾಗ ಬಸರಿದ್ದ ಹೆಣ್ಮಗಳದಾಳ. ಆಕೆ ಎಷ್ಟು ಬೇಸರ ಮಾಡ್ಕೊಂಡ್ರ ಗೊತ್ತಾ? ಇನ್ನೊಬ್ರಿಗೆ ತ್ರಾಸ ಕೊಡಬಾರ್ದ್ರಿ ಅಕ್ಕರ. ನಿಮ್ಮ ಮಗಳೇನೋ ಉದ್ಧಾರ ಆಗುವಂತ ಕೆಲಸ ಮಾಡಿಲ್ಲ. ಇಂತಕ್ಕೆ ಇದ್ಲು ಅಂತ ಮರ್ತ್ಬಿಟ್ಟು ನೀವು ನೋಡ್ಕೊಂಡು ಆರಾಮಾಗಿರ್ರಿ. ಅದು ಹೆಂಗಾಕಿತ್ರಿ ಅಣ್ಣಾರ? ಬಾಯಿಲಿಗೆ ಹೇಳದಷ್ಟು ಸುಲಭ ಏನ್ರಿ ಕಾರ್ಯರೂಪಕ್ಕೆ ತರಾಕ? ನಾನು ಅನ್ಕೊಂಡಿದ್ದೆ ನಿಮ್ಮಿಂದ ನನಗೆ ಸಹಾಯ ಆಗ್ಬಹುದು, ನೀವು ನಮ್ಮ ಕೈ ಹಿಡಿಬಹುದು ಅಂತ. ಆದ್ರೆ ನೀವೇನ್ ನಮಗ ಕರುಣೆ ದಯೆ ತೋರಿಸ್ಲಿಲ್ಲ. ಇರ್ಲಿ ಬಿಡ್ರಿ, ನೀವು ಖುಷಿಯಾಗಿರ್ರಿ. ಇನ್ನೊಬ್ರು ಏನಾದ್ರೂ ನಿಮಗೇನು ನೋಡ್ರಿ ಅಮ್ಮ, ಇಂಥವೆಲ್ಲ ಮಾತಾಡಬೇಡ್ರಿ. ಏನ್ರಿ, ಯಾಕಂದ್ರೆ ಇವಾಗ ವಿಷಯ ಹಾಕಿದವರು ಮುಂದಿನ ಒಂದು ಮಾಡಂಗಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಾವರ ಬಿಡಿಸ್ಕೊಡುದಿಲ್ರಿ. ನೀವು ಬೇಕಾದ್ ಹೇಳಿದ್ರು ಅಷ್ಟೇ. ನಮಗ ಬಹಳ ತ್ರಾಸ ಆಗಿತ್ತವ್ರಿಂದನ ಅಂತಾನ ಮತ್ತ ಕಂಪ್ಲೇಂಟ್ ಕೊಟ್ಟಿದ್ದು, ಮತ್ತೆ ವಾಪಸ್ ತಗೊಂಡ್ಬಿಟ್ರ. ಆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕರ ಏನ್ ಅರ್ಥ? ಅದು ಹಂಗಲ್ಲ ಅವಿನಾಶ. ಅವ ನಾ ಹೇಳ್ತೀನಲ್ಲ, ನೀ ಸುಮ್ಮನೆ ಇದ್ಬಿಡು. ನಿಂಗೇನು ಗೊತ್ತಾಗಂಗಿಲ್ಲ. ಈಗ ನನ್ನ ಮನಸ್ನಾಗ ಏನ್ ಆಗಾಕುಂತತಿ ನನಗಷ್ಟ ಗೊತ್ತದು. ನೀ ಇದ್ರಾಗ ಬಾಯಿ ಹಾಕ್ಬೇಡ, ಸುಮ್ಮನೆ ಇದ್ಬಿಡು. ನೋಡ್ರಿ ಅಮ್ಮ, ನಾನು ನಿಮ್ಮ ಕೈ ಮುಗಿದು ಕೇಳ್ತೀನಿ, ಇನ್ನೊಮ್ಮೆ ನಮ್ಮ ಮನೆ ಕಡೆ ಬಂದು ಅವ್ರನ್ನ ಬಿಡಿಸ್ಕೊಡ್ರಿ ಅಂತ ಕೇಳಕ್ ಹೋಗ್ಬೇಡ್ರಿ. ನಮ್ಮ ಕೈಯಿಂದ ಬಿಡಿಸ್ಕೊಡಕ್ ಆಗುದಿಲ್ಲ ಅಷ್ಟೇ. ನಾನು ಬಹಳ ಪ್ರೀತಿಯಿಂದ ಹೇಳಕುಂತಾನಿ. ಯಾಕಂದ್ರ ನನ್ನ ಹೆಂಡತಿಗಾಗಿದ್ದು ತ್ರಾಸ, ಹಂಗಾಗಿ ನಾನು ಇದ್ರ ಬಗ್ಗೆ ಮಾತಾಡ್ಲೇಬೇಕು ಅಂತ ಮಾತಾಡಕುಂತಾನಿ. ನಾ ಸತ್ರು ಸರಿ, ಬಿಡಿಸ್ಕೊಂಡ್ ಬರುದಿಲ್ಲ ಅಷ್ಟೇ. ಈ ವಿಷಯದ ಬಗ್ಗೆ ಇನ್ನೊಮ್ಮೆ ಮಾತಾಡೋಂಗಿದ್ರ ಈ ಕಡೆ ಬರಾಕ ಹೋಗ್ಬೇಡ್ರಿ ನೀವು. ನಾ ಹೇಳೇ ನೋಡ್ರಿ, ನಾವು ಬಿಡಿಸ್ಕೊಂಡ್ ಬರುದಿಲ್ಲ. ಅದು ಹಂಗಲ್ರಿ ಅಣ್ಣಾರ. ನೀಲಾ, ಬ್ಯಾಡ್ ನಡಿ, ಇಲ್ಲಿ ಮಾತಾಡಿ ಉಪಯೋಗ ಇಲ್ಲ. ಅವರು ಮನಸ್ಸಿಂದ ನಿರ್ಧಾರ ಮಾಡಿಬಿಟ್ಟಾರ ಬಿಡಿಸ್ಕೊಡುದಿಲ್ಲ ಅಂತ. ಇನ್ನ ಅವ್ರ ಕಡೆ ಕಾಲಿಗೆ ಬಿದ್ರು ಅವ್ರೇನ್ ಬಿಡಿಸ್ಕೊಡುದಿಲ್ಲ. ಬ್ಯಾಡ್ ನಡಿ, ನಮ್ಮ ಪುರ್ತಕ್ಕೆ ನಾವು ಹೋಗ್ಬಿಡುನು. ಅದು ಹಂಗಲ್ರಿ ನೀಲಾ, ಹೇಳದಷ್ಟು ಕೇಳ್ಬೇಕು. ನಡಿ. ಅಲ್ರಿ, ಕೈ ಬಿಡ್ರಿ, ಕೇಳ್ತೀನಿ ನಾನು. ಬ್ಯಾಡ ಅನ್ನಲ್ಲ, ನಡಿ. ಬ್ಯಾರೆ ಏನಾರ ಉಪಾಯ ಮಾಡು. ನಡಿ. ಏನು ಉಪಾಯ ಮಾಡ್ತೀರಿ? ಕೈಯಾಗಿ ಬಿಡಿಗಾಸಿಲ್ಲ. ಹಾಳಾದವ, ಎಂತ ಕೆಟ್ಟದ ನೀವ. ನಾನು ಅವ್ರ ಮಾತಿಗ ಕಟ್ಟ ಬಿದ್ದು ಬಿಡಿಸ್ಕೊಂಡ್ ಬಂದ್ಬಿಡ್ತಾನೆ ನನ್ನ ಮಗನ್ನ ಅಂತ ನಾ ಎಷ್ಟು ಆಸೆ ಕನಸಿಟ್ಕೊಂಡ್ಬಿಟ್ಟಿದ್ದೆ. ಸುತಾರಾಮ ಆಗಂಗಿಲ್ಲ ಅಂತ ಮಕ್ಕಳ್ದಂಗೆ ಹೇಳ್ಬಿಟ್ಟಲ್ಲ ಇವ. ಇವನು ಹೆಂಡತಿ ಮಗುದಷ್ಟ ಚಿಂತಿ, ಬ್ಯಾರೆ ಯಾರ ಬಗ್ಗೆನೂ ಚಿಂತಿ ಇಲ್ಲ. ಹಾಳಾಗಿ ಹೋಗ್ಲಿ. ಮಗನ ಅವಿನಾಶ, ನಿನ್ನ ನಿರ್ಧಾರದಿಂದ ನಂಗರ ನಿಜವಾಗ್ಲೂ ಬಹಳ ಖುಷಿ ಆತಪ್ಪ. ನಿಜವಾಗ್ಲೂ ಬಹಳ ಖುಷಿ ಆತ. ಅವ್ರು ಮಾಡಿದ್ದು ತಪ್ಪು ಅವ್ರಿಗೆ ಅರಿವಾಗ್ಬೇಕು. ನಾವು ಹೋಗಿ ಬಿಡಿಸ್ಕೊಂಬಂದ್ಬಿಟ್ರ ನೀ ಮಾಡಿದ್ದು ಸರಿ ನನ್ನ ಮಗನ. ನೀ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. 100 ಮಂದಿ 100 ಮಾತಾಡಿದ್ರು ನೀನೇನು ಅಂತ ನಿನಗ್ ಗೊತ್ತಿದ್ರ ಅಷ್ಟ ಸಾಕು. ಕರೆಕ್ಟ್ ಹೇಳಿದ್ರ ನೋಡ್ರಿ ಅಣ್ಣಾರ. ನೋಡ್ರಿ, ಒಳಗ್ ನಡ್ರಿ. ಅಂಗ್ಳ ಬಾಗ್ಲಾಗ ನಿಂದ್ರಬಾರ್ದವ ಸುಚಿತ್ರಾ, ಒಳಗ್ ಬಾ. ಹೂರಿ ಮಾವ. ಸುಚಿತ್ರಾ, ಯಾಕವ ಏನಾತ? ಮಕ ಅನ್ನೋದು ಹಿಂಗ್ ಯಾಕೆ ಮಾಡಿ? ಏನಿಲ್ಲತ್ತಿ, ಬಿಡಿಸ್ಕೊಟ್ಟಿದ್ರ ಅಕ್ಕಿತ್ತ ಏನ ಅಂತ ನನ್ ಮಗುಗ ಹಿಂಗೆಲ್ಲ ಅನ್ನಕೂತಾರಲ್ಲ ಮಂದಿ. ಅಯ್ಯ ಸುಚಿ, ಅಲ್ಲ ನಿಮ್ಮತ್ತಿ ಹೇಳಿದ ಮಾತು ನೀ ಇಷ್ಟು ಸೀರಿಯಸ್ ಆಗಿ ತಗೊಂಡಿಯಾ? ಅಯ್ಯೋ ದೇವ್ರೆ, ನಿಮ್ಮತ್ತಿ ಹೆಂಗಂದ್ರ 6 ಕೇರಳ 3 ಕಿಳಿಯಲ್ಲ, ತನ್ ಚಾಳಿ ತಾನ್ ಬಿಡಂಗಿಲ್ಲ ಅಂತಕಿ ಮಾತು ಹಚ್ಕೊಂಡಿಯಲ್ಲ ಯವ್ವ ನೀನು. 3 ದಿನ ಆತ ಅಂಜಲಿ ಕೂಟ ಮಾತಾಡಿಲ್ಲ. ನಿಮ್ಮತ್ತಿ ಮಾತು ಹಚ್ಕೊಂಡು ನೀನು ಆ ಅಂಜಲಿ ಕೂಟ ಮಾತು ಬಿಟ್ಟಿಯಲ್ಲ. ನಿಂಗೆ ಏನ್ ಹೇಳ್ಬೇಕು? ಪಾಪಲೇ ಆ ಹುಡುಗಿ. ನನಗ್ ಗೊತ್ತೈತಿ ಅಂಜಲಿ ಎಂತ ಒಳ್ಳೆ ಹುಡುಗಿ ಅಂತ. ಆಕಿಗ ಬಹಳ ಖುಷಿ ಆಗೈತಿ ನಿನಗ್ ನಿಂತಿದ್ದಕ್ಕ. ನನಗ್ ಅನಸ್ತತಿ ನಿಮ್ಮತ್ತಿ ಬೇಕು ಬೇಕು ಅಂತ ಆ ಸುಚಿತ್ರಾಗ ಏನೇನಾರ ಅಂದು ಕೆಣಕಿರ್ತಾಳ. ಮತ್ತ ಆಕಿ ಇವ್ರ ಮಗ್ಗ ಬಗ್ಗೆ ಮಾತಾಡಿರ್ತಾಳ. ಅದಕ್ಕ ನಿಮ್ಮತ್ತಿ ಸೊಂಟಿ ಕೊಂಬು ಮಸಾಲೆ ಹಾಕಿ ಮಾತಾಡಿ ನನಗನ್ಸಿದ ಮಟ್ಟಿಗ ನಿನಗ ಅಂಜಲಿಗೆ ಜಗಳ ಹಚ್ಚಿರ್ತಾಳ ಅಷ್ಟ. ಹುಟ್ಟೋ ಮಗು ಅಪಶಕುನ ಅನ್ನೋ ಅಷ್ಟು ಕಟಗಳಲ್ಲ ಅಂಜಲಿ. ಹೌದ್ರಿ ಮಂಜವತ್ತಿ, ನಮ್ಮ ಅತ್ತಿಗೆ ಅಂತಕ್ಕೆಲ್ಲ ಸುಚಿ, ನಮ್ಮ ನಡಕ ಇಂಥ ಬಿರುಕು ಬಿಟ್ಟತಲ್ಲ, ಇದನ್ನ ನಾವಾಗಿ ಬಗೆಹರಿಸ್ಕೋಬೇಕು. ಅವಿ ಹೌದು, ನಂಗೂ ಹಂಗ ಅನ್ಸಕುಂತತಿ. ಬಾ ಅಂಜಲಿ ಅಕ್ಕನ ಮನೆಗೆ ಹೋಗುನು. ಹೋಗ್ಬರ್ರಿ. ಅಂಜಲಿ, ನಾನು ಪಕ್ಕದೂರಾಗ ನಂದೊಂದು ಸೈಟ್ ಐತಲ್ಲ, ಅದನ್ನ ಮಾರಾಕ್ ಕೊಡಕುಂತಾನಿ. ತಗೊಳಕ ಒಬ್ರು ಬಂದಾರ. ಅವ್ರಿಗೆ ಸೈಟ್ ತೋರಿಸಿ ಏನು ಎತ್ತ ಮಾತಾಡಿ ಬರ್ತೀನಿ. ಹೌದಾ? ಅಲ್ಲ, ಆ ಸೈಟ್ ಎದಕ್ ಮಾರಾಕುಂತೀರಿ? ಯಾಕಂದ್ರ ಈ ಮನಿ ನನಗನ್ಸಿದ ಮಟ್ಟಿಗೆ ವಾಸ್ತು ಪ್ರಕಾರ ಇಲ್ಲ ಅನಿಸ್ತತಿ. ಈ ಮನೆಗೆ ಯಾವುದೇ ಶುಭ ಕಾರ್ಯ ಸರಿಯಾಗಿ ಆಗಿಲ್ಲ. ನಮ್ಮ ಅಪ್ಪನ ಕಾಲದಿಂದನೂ ಹೇಳಕುಂತ ನಾನು. ಹಂಗಾಗಿ ಈ ಮನಿನ ಬೀಳ್ಸಿ ಚಂದಾಗಿ ಕಟ್ಸಿದ್ರ ವಾಸ್ತು ಪ್ರಕಾರ ಅವಾಗ ನಮಗೂ ಏನಾರ ಒಳ್ಳೇದಾಗಬಹುದು ಅನ್ನೋದು ಒಂದು ನಂಬಿಕೆ.
ಅಲ್ರಿ ಆಗೋದಕ್ಕೆಲ್ಲ ಶನೇಶ್ವರ ಕಾರಣ ನಂಗೆ. ಈ ಮನಿ ಮೇಲೆ ಯಾಕ್ರಿ ನಿಮ್ ಕೋಪ? ಏನ್ ಬೇಕಾಗಿಲ್ಲ, ಆ ಇರೋ ಸೈಟ್ ಅಲ್ಲೇ ಇರ್ಲಿ. ಈ ಮನಿನೂ ನೆಟ್ಟಗೈತಿ, ಚಂದ ಐತಿ, ನಮ್ಗೆ ಈ ಮನಿ ಒಳಗ ಖುಷಿ ಐತಿ, ನಾವ್ ಈ ಮನ್ಯಾಗ ಇರೋನು. ಆಗೋ ಕಾಲಕ್ಕೆ ಎಲ್ಲಾನು ಆಗ್ತತಿ, ಅವಸರಕ್ಕೆ ಯಾವ್ದು ಆಗುದಿಲ್ಲ. ನೀವು ಸ್ವಲ್ಪ ತಣ್ಣಗಿರ್ರಿ. ಅಂಜಲಿ ಹಂಗೆ ಯಾಕಂತಿ? ಯೋ ನೀವು ಸುಮ್ನಿರಿ. ಅದ್ಗೆಮ್ಮ ಅವಿನಾಶಣ್ಣ ಬರ್ರಿ. ಚಿತ್ರ ಏನಾತ? ಎದಕ್ ಹಂಗ್ ಮಾಡಿ ಮಕ್ಕ? ಏನಿಲ್ರಿ ಅದ್ಗೆಮ್ಮ, ನೀವು ಯಾಕೆ ನಮ್ಮ ಮನೆ ಕಡೆ ಬಂದೇ ಇಲ್ಲ? ಹೇಳ್ರಿ ಯಾಕೆ ಬಂದಿಲ್ಲ? ಅವಿನಾಶ ಯಾಕೆ ಬಂದಿಲ್ಲ ಅಂದ್ರ ನಿಮ್ಮ ಅವ್ವ ಬಂದಿದ್ಲಪ್ಪ, ಎಷ್ಟು ಬಾಯಿಗೆ ಬಂದಂಗೆ ಅಂದ್ಬಿಟ್ಲು ಗೊತ್ತಾ? ಏನ್ರಿ ಬ್ಯಾಡ ಹೇಳ್ಬೇಡ್ರಿ. ಸುಮ್ನೆ ಅವ್ರೀಗ ಖುಷಿ ಖುಷಿ ಆಗದಾರ, ನಾವ್ ಅದ್ರಾಗ ಹುಳಿ ಹಿಂದಂಗ ಆಕೇತಿ. ಬ್ಯಾಡ್ರಿ ಹೇಳ್ಬೇಡ್ರಿ. ಅಂಜಲಿ ಅಕ್ಕ ನೀ ಸುಮ್ನಿರು. ಯಾಕೆ ಹೇಳ್ಬಾರ್ದು? ಹೇಳಿದ್ರೆ ಏನಾಕೇತಿ? ನೀವು ಇದ್ದಿದ್ದು ಹೇಳ್ತಿರಲ್ಲ, ಅಷ್ಟಕ್ಕೂ ನಮ್ಮೊಳಗನ ಎಷ್ಟು ಮನಸ್ತಾಪ ಬಂದ್ಬಿಟ್ರು. 3 ದಿನ ಆತ ನೀ ನಮ್ಮ ಮನೆ ಕಡೆನೂ ಬಂದಿಲ್ಲ, ನಮ್ಮ ಮನೆ ಕಡೆ ನೋಡು ಇಲ್ಲ, ನೋಡಿದ್ರು ಹಂಗ ಹೋಗ್ತಿ. ಸುಚಿತ್ರಾ ಏನಾಗೈತಿ ಗೊತ್ತೇನವಾ? ನಿಮ್ಮ ಅತ್ತಿ ಬಂದು ಅಂಜಲಿಗ ನಮ್ಮ ಮನೆಗೆ ಬರಬೇಡ, ನಮ್ಮ ಮನ್ಯಾಗ ಹುಳಿಯಿಂದ ಕೆಲಸ ಮಾಡಬೇಡ, ನನ್ನ ಸೊಸಿನ ಹೀರ್ಕಂಡ್ ನಂಗೆ ನೋಡ್ಬೇಡ, ನೀ ಬಂದಿದಿ ಅಂತ ಬಾಯಿಗೆ ಬಂದಂಗೆ ಅಂದ್ಬಿಟ್ಲು. ಅಷ್ಟೆಲ್ಲ ಅನ್ನಿಸ್ಕೊಂಡು ಯಾರು ಬರ್ತಾರ ಹೇಳು? ನಮ್ಮ ಅತ್ತಿ ಹಂಗಂದ್ರ? ಹೌದು ಸುಚಿತ್ರಾ ಹಂಗಂದ್ರು. ನಮ್ಮ ಮುಂದೆ ಬಂದು ಮಗು ಏನ ಅಪಶಕುನ ಅಂತ, ಮಗು ಬರ್ತಾ ಬರ್ತಾನ ಚಿಗಪ್ಪನ ಜೈಲಿಗೆ ಸೇರಿಸ್ತು, ಯಾರಿಗ್ ನಿಂದ್ರಲಾರದು ನಿಮ್ ಸೊಸಿಗ ನಿಂತತಿ ಅಂತ ನೀವ ಬಾಯಿಗೆ ಬಂದಂಗ ಅಂದಿರಿ ಅಂತ ನಮ್ಮತ್ತಿ ಹೇಳಿದ್ಲು. ಸುಚಿತ್ರಾ ನಿಜವಾಗ್ಲು ನಾನಂತದೆಲ್ಲ ಹೇಳಿಲ್ಲ, ನಿಜವಾಗ್ಲು. ಅದ್ಗೆಮ್ಮ ನೀವು ಯಾಕ್ರಿ ಬೇಸರಾಕಿರಿ? ನೀವು ಯಾವತ್ತೂ ನಮಗೆ ಕೇಳಿ ಬಯಸಲ್ಲ, ನಂಗೆ ಗೊತ್ತೈತಿ. ನಿಜವಾಗ್ಲು ನನ್ನ ತಾಯಿ ಸ್ಥಾನದೊಳಗೆ ನಿಂತಿರಿ ನೀವು. ನಾನು 3 ದಿನದಿಂದ ಯಾಕೆ ಬಂದಿಲ್ಲ ಅಂದ್ರೆ, ನಾನು ಮನಿನೂ ನೋಡ್ಕೋಬೇಕು, ಆಫೀಸ್ಗೆ ಹೋಗ್ಬೇಕು, ಮತ್ತೆ ಅದ್ರೊಳಗೆ ವೀರೇಶ್ ಅವ್ರ ಅತ್ತಿ ಮಾವ ಬಂದ್ಬಿಟ್ಟಿದ್ರು, ಬಿಡಿಸ್ರಿ ಬಿಡಿಸ್ಕೊಡ್ರಿ ಅಂತ. ಹಂಗಾಗಿ ಬರಕ್ಕಾಗಿದ್ದಿಲ್ರಿ ಅದ್ಗೆಮ್ಮ. ಅಲ್ಲ ನಮ್ಮ ಅವ್ವನ ಮಾತು ಕೇಳಿ ನೀವು ಬರದ್ ಬಿಡ್ತೀರಾ? ಅಲ್ಲ ಬಂಜಿ ಅಂದ್ರೆ ಯಾರು ಅನ್ನಿಸ್ಕೊಂತಾರ? ನೀನ ವಿಚಾರ ಮಾಡ ವಿನಾಶ. ಆತ ನೀವು ಬರ್ಲಿಲ್ಲ ಅಂದ್ರೂ ಅಷ್ಟ ಹೋತು, ನಾವರ ಬರ್ತೀವಿ. ನಾನು ಬರ್ತೀನಿ ಅಕ್ಕ. ನೀನು ಯಾರ್ಯಾರ್ದಾರ ಮಾತು ಕೇಳಿ ನನ್ನನ್ ಬಿಡಬೇಡ. ನನಗ ಫ್ರೆಂಡು ಅಕ್ಕ ಎಲ್ಲ ಆಗಿ ನೀನು. ಹೌದ್ರಿ ಅದ್ಗೆಮ್ಮ, ನೀವಿಬ್ರು ಸೇರಿ ಬರಬೇಡ, ನಮ್ಮ ಮನೆ ಬಿಟ್ಟು ನಡ್ರಿ ಅಂದ್ರು ಮತ್ತೆ ಬರ್ತೀವಿ ನಾವು. ಥ್ಯಾಂಕ್ಸ್ ರೀ ಅಣ್ಣರ, ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್. ಯಾವತ್ತು ನಾನು ಕೇಡು ಬಯಸಲ್ಲ ನಿಮ್ ಮೇಲೆ. ಅದ್ಗೆಮ್ಮ ಯಾರ್ಯಾರ್ದಾರ ಮಾತು ಕಿವ್ಯಾಗ ಹಾಕೋಬೇಡ್ರಿ ಅದ್ಗೆಮ್ಮ, ನಮ್ಮನ್ನ ದೂರ ಮಾಡ್ಬೇಡ್ರಿ. ಹೌದಕ್ಕ ಹೋಗ್ಲಿ ಬಿಡ್ರಿ. ಅದು ಏನಂತಾರಲ್ಲ ಗ್ರಹಣ ಕಳಿತು ಅಂತ, ಹಂಗ ಅನ್ಕೋರಿ. ಈಗ ನಮ್ಮೊಳಗ ಮನಸ್ತಾಪ ತಂದು ಹಾಕಿದ್ ಯಾರು ಅಂತ ಗೊತ್ತಾತಲ್ಲ, ಅಷ್ಟು ಸಾಕು. ಸುಚಿತ್ರಾ ಕುಂದ್ರ, ನಿಂಗೆ ಏನ್ ಇಷ್ಟ ಹೇಳ ಅದ ಮಾಡ್ಕೊಡ್ತೀನಿ ತಿನ್ನಾಕ. ಅದ್ಗೆಮ್ಮ ನೀವು ಮಾಡ್ತಿರಲ್ಲ ಪೂರಿ ಮತ್ತೆ ಬೆಟಗೇರಿ ಚಟ್ನಿ, ಅದನ್ನ ಮಾಡ್ಕೊಡ್ರಿ. ನನ್ ಮಗು ಅದ ಇಷ್ಟ ಅಂತ. ಅವಿ ಕಾಮಿಡಿ ಮಾಡಿ ತಗೋರಿ. ತಗೋರಿ ಮಾಡ್ಕೊಡ್ತೀನಿ, ಅದ್ರಾಗ ಏನೈತಿ? ಅದು ಬರೀ ನಿಮ್ ಮಗ ಇರ್ಬಹುದು, ಆದ್ರೆ ನಾನು ಆ ಮಗುವಿನ ದೊಡ್ಡಮ್ಮ. ಮಾಡ್ಕೊಡ್ತೀನಿ ಕುಂದ್ರ, 2 ನಿಮಿಷ. ಅಕ್ಕ ನಾನು ಹೆಲ್ಪ್ ಮಾಡ್ತೀನಿ, ಇಬ್ರು ಸೇರಿ ಮಾಡೋನು. ಹಾ ಸರಿ ಬಾ. ನಾನು ನೀನು ಮಾತಾಡಿ ಎಷ್ಟು ದಿನ ಆಗಿತ್ತಲ್ಲ, ಬಾ ಒಳಗ್ ಕುಂದ್ರುನು. ಇಲ್ಲಿ ಕುಂದ್ರ, ನಾ ಮಾಡ್ತೀನಿ. ಸರಿ. ಎಷ್ಟು ಖುಷಿ ಆದ್ಲು ನೋಡು ನಮ್ಮ ಅಂಜಲಿ. ನಿಜವಾಗ್ಲೂ ಹೇಳ್ಬೇಕಂದ್ರ ಆ ಸುಚಿತ್ರನ ನಿನ್ನ ಮಾತಾಡಕ್ ಬಿಟ್ಟಾಗಿಂದ ಮಂಕಾಗಿ ಕುಂತು ಬಿಟ್ಟಿದ್ಲು. ನೀವಾಗೆ ಬಂದ್ರಲ್ಲ ಬಹಳ ಖುಷಿ ಆತ ನನಗೂ. ಅದ್ಗೆಮ್ಮ ನೋಡ್ಲಾರ್ದ ಇರಕ್ ಆಗಂಗಿಲ್ಲ. ಅದ್ಗೆಮ್ಮ ನನ್ನ ತಾಯಿ ಇದ್ದಂಗಲ್ಲ, ಪಾಪ ಎಷ್ಟು ಒಳ್ಳೆ ಮನ್ಸೈತೆ ಅವ್ರಿಗೆ. ಅವ್ರು ಒಳ್ಳೆ ಮನ್ಸಿಗೆ ಅವ್ರು ಒಳ್ಳೇದೇ ಆಗ್ಬೇಕು. ಹೌದು, ಬಾ ಕುಂದರು. ಹೌದು, ನಿನ್ ತಮ್ಮನ್ನ ಬಿಡಿಸ್ಕೊಂಬರೋದು ಏನಾತು? ಇಲ್ಲಪ್ಪ ಬಿಡಿಸ್ಕೊಂಬರೋದಿಲ್ಲ. ಯಾಕೆ ಬಿಡಿಸ್ಕೊಂಬರ್ಬೇಕು? ಹೌದಿಲ್ಲ? ಇಲ್ಲಪ್ಪ, ಈಗ ನಾವು ನಮ್ಮ ಪ್ರತ್ಯೇಕ ಖುಷಿಯಾಗದೀವಿ, ಹಿಂಗ ಖುಷಿಯಾಗಿ ಇರ್ತೀವಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಮಾತ್ರ ಬಿಡಿಸ್ಕೊಂಡ್ ಬರುದಿಲ್ಲ. ಒಳ್ಳೆ ನಿರ್ಧಾರನ ಮಾಡಿ. ನೀನು ಅವ್ರ ಸಂಬಂಧ ಎಷ್ಟು ಕಷ್ಟಪಟ್ಟಿ, ಆದ್ರೆ ಅವರು ಒಂದು ಎಳ್ಳು ಕಾಳಷ್ಟು ನಿನಗ ಮರ್ಯಾದೆ ಕೊಟ್ಟಿಲ್ಲ. ಹೋಗ್ಲಿ ಬಿಡು, ಬಿಡಿಸ್ಕೊಂಬರ್ಬೇಡ. ಸರ ನಾನು ಒಂದೇ ಫೋನ್ ಮಾಡಿ ಕೊಡ್ತೀನಿ ರೀ ವಾಪಸ್. ನಂಗೆ ಒಂದೇ ಫೋನ್ ಮಾಡಕ್ ಅವಕಾಶ ಮಾಡ್ಕೊಡ್ರಿ ಸರ. ಏನದು? ಸರ ನೀವರ ಹೇಳ್ರಿ ಸರ, ನಾನು ಒಂದೇ ಫೋನ್ ಮಾಡಿ ಕೊಟ್ಬಿಡ್ತೀನಿ ರೀ ಸರ. ಒಂದೇ ಫೋನ್ ರೀ ಸರ ನಂಗೆ ಸ್ವಲ್ಪ ಫೋನ್ ಕೊಡ್ರಿ, ನಾನು ನನ್ನ ಗೆಳೆಯನ ಹತ್ರ ಮಾತಾಡಿ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ ರೀ. ಏಯ್ ಅವೆಲ್ಲ ಮಾಡೋಂಗಿಲ್ಲ ಇಲ್ಲಿ, ಬಿಡ್ರಿ ಅವನನ್ನ ಹೊರಗ್ ಬಿಡ್ರಿ ಸರ. ಒಂದೇ ಫೋನ್ ರೀ ಸರ, ಒಂದೇ ಫೋನ್ ಮಾಡಿ ವಾಪಸ್ ಕೊಟ್ಬಿಡ್ತೀನಿ ನಿಮ್ಗೆ. ಹೌದ್ರಿ ಸರ, ನಮಗಂತ ಯಾರು ಇಲ್ಲ, ನಮ್ಮನ್ನು ಬಿಡಿಸ್ಕೊಂಡು ಹೋಗೋರು ಯಾರು ಇಲ್ಲ. ಒಂದೇ ಫೋನ್ ಮಾಡಿ ಕೊಟ್ಟು ಬಿಡ್ತಾನಂತ ಕೊಡ್ರಿ ಸರ. ಸರ ನಿಮ್ಮ ಕಾಲಿಗರ ಬೀಳ್ತೀನಿ, ಒಂದೇ ಫೋನ್ ಮಾಡಿ ಕೊಡ್ತಾನಂತ ಕೊಡ್ರಿ ಸರ. ಏನ ಬಹಳ ಕೇಳಕ್ ಕುಂತೀರಿ ಅಂತ ಇದು ಒಂದು ಸಲ ಕೊಡ್ತಾನಿ. ಯಾರಿಗ್ ಮಾತಾಡ್ತೀರಿ ಮಾತಾಡಿ ವಾಪಸ್ ಕೊಡ್ಬೇಕು. ಏನಾರ ಗೇಮ್ ಮಾಡಿದ್ರಿ ನೋಡ್ರಿ, ಮತ್ತ ಇಲ್ಲೇ ನಿಂತಿರಿ, ನಿಮ್ದು ಫೋನ್ ನಿಮಗ್ ಕೊಡ್ತೀನಿ. ಆದ್ರಿ ಸರ. ರೀ ಕಾನ್ಸ್ಟೇಬಲ್, ಇವ್ರದ್ದು ಫೋನ್ ಕೊಡ್ರಿ. ಹ್ಞೂ ರೀ ಸರ. ನೋಡ್ದೇನ ವೀರು, ನಿಮ್ಮವ್ವ ಆಗ್ಲಿ ನಿಮ್ಮಪ್ಪ ಆಗ್ಲಿ ನಿಮ್ಮಣ್ಣ ಯಾರು ನಮ್ಮನ್ನ ಬಿಡಿಸ್ಕೊಂಡು ಹೋಗಕ್ ಬರ್ಲಿಲ್ಲ. ನಮ್ಮವ್ವ ಅಪ್ಪ ಹೋಗಿ ಕೇಳಿದ್ರು, ಅವರು ಬಿಡ್ಸಕ ಒಲ್ಲೆ ಅಂದ್ರಂತ. ಈಗರ ನಮ್ಮವ್ವ ಹೇಳೋಗ್ಲಿಲ್ಲ. ಹೌದು ನೋಡಿ ಎಷ್ಟು ಕೆಟ್ಟದರ. ನಮಗ ನಮ್ ತಪ್ಪ ಅರಿವಾಗೈತಿ ಅಂದ್ರು ನಮ್ಮನ್ನ ಬಿಡಿಸ್ಕೊಂಡು ಹೋಗಕ್ ಬಂದಿಲ್ಲ ಇವ್ರು. ಹೌದು, ಸರಿ ನಾನು ಫೋನ್ ಹಚ್ಚಿ ನೋಡ್ತೀನಿ. ನಮ್ಮನ್ನ ಬಿಡಿಸ್ಕೊಂಡು ಹೋಗ್ಬಹುದು. ಇವ್ರು ಬಿಡಿಸ್ಕೊಂಡು ಹೋಗ್ತಾರ ಅನ್ನೋ ನಂಬಿಕೆನ ನನಗಿಲ್ಲ. ನಾವಿಬ್ರು ಎಲ್ಲಿ ಈ ಜೈಲ್ನಾಗ ಕೊಳತು ಇಲ್ಲೇ ಸಾಯ್ತೀವ ಏನ? ನಾವು ಬಿಡುಗಡೆ ಆಗ್ತೀವಿ ಅನ್ನೋ ನಂಬಿಕೆನ ಇಲ್ಲ ನನಗ. ಏಯ್ ಹೋಗೋ, ಯಾರ ಹತ್ರನ ಮಾತಾಡೋದೈತಿ ಅಂದಿಲ್ಲ. 2 ನಿಮಿಷ ಕಾಲಾವಕಾಶ. ನಮ್ ಕಾನ್ಸ್ಟೇಬಲ್ ಅಲ್ಲೇ ನಿಂತಿರ್ತಾನ, ಮಾತಾಡ್ಸಿ ವಾಪಸ್ ಅವ್ನ ಕೈಯಾಗ ಫೋನ್ ಕೊಟ್ಟು ಬಾ. ಹೋಗೋ. ಥ್ಯಾಂಕ್ಸ್ ರೀ ಸರ, ನಿಮ್ಗೆ ಪುಣ್ಯ ಬರ್ಲಿ. ಮನೆ ಹಾಳ ನನ್ನ ಮಗ. ಏನಮ್ಮ ನಿಂದು? ಫೋನ್ ಕೊಟ್ಟೆ ನೋಡು, ನಡಿ ಒಳಗ, ಸೆಲ್ ಒಳಗ್ ನಡಿ. ಸರ ಮಾಡೋದಿಲ್ಲ ಅನಾಚಾರ, ಇವಾಗ ಏನ್ ಪ್ರಯೋಜನ?
ರೀ ಕಾನ್ಸ್ಟೇಬಲ್, ಅವನು ನಷ್ಟ ಫ್ರೀಯಾಗಿ ಬಿಡ್ಬೇಡ್ರಿ. ಅವನ ಮೇಲೆ ಒಂದು ಕಣ್ಣಿಟ್ಟಿರ್ರಿ, ಆಮೇಲೆ ತಪ್ಪಿಸ್ಕೊಂಡು ಹೋದ ಅಂತ ನಮ್ಮ ಮೇಲೆ ಬರ್ತೈತಿ. ಹ್ಞೂ ರೀ ಸರ. ಏ ಇದ್ಲಾಗ ಬಾರೋ. ಈ ಕಳ್ಳರನ್ನು ಕಾಯೋದು ಒಂದು ದೊಡ್ಡ ಕೆಲಸ ಆಗ್ಬಿಟ್ಟತಿ. ಮಾಡುದು ಮಣ್ ತಿನ್ನ ಕೆಲಸ. ಆಮೇಲೆ ನನ್ನನ್ನು ಬಿಡಿಸ್ಕೊಂಡು ಹೋಗ್ರಿ, ನಾ ಮಾಡಿ ತಪ್ಪಾಗೈತಿ ಅಂದ್ರೆ ಯಾರು ಬಿಡಿಸ್ಕೊಂಡು ಹೋಗ್ತಾರ? ಸುಮ್ಮನೆ ಪರದಾಡಿ ಸಾಯ್ತಾವ್. ಅಲ್ಲ, ಮಾಡೋಕಿನ ಮೊದಲು ಗೊತ್ತಿರ್ಬೇಕು ಇಂಥ ಕೆಲಸ ಮಾಡಿದ್ರೆ ಮುಂದೆ ಏನಾಕೈತಿ ನಮ್ಮ ಪರಿಸ್ಥಿತಿ ಅನ್ನೋದು. ಎಲ್ಲ ಬಿಟ್ಬಿಟ್ಟು ಇವಾಗ ಗೋಳಾಡಿದ್ರ ಯಾರ ಕೈ ಹಿಡಿತಾರೆ ಇಂಥ ಟೈಮ್ನಾಗ? ಸುಮ್ಮನೆ ಫೋನ್ ಮಾಡಕ್ಕಂತಾನ. ಹೋಗ್ಲಿ ಬಿಡು, ದಿನಕ್ಕಿಂತ 100 ಕೇಸ್.